ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಕಾಳಂಗಿ ಸೊಸೈಟಿಯಲ್ಲಿ ಕೋಟಿ ಅವ್ಯವಹಾರ ಪ್ರಕರಣ ಇದೀಗ ಸ್ಫೋಟಕ ತಿರುವು ಪಡೆದುಕೊಂಡಿದೆ. ಹೋರಾಟ ಶಾಸಕ ಶಿವರಾಮ್ ಹೆಬ್ಬಾರರಿಂದ ರೈತರ ಮನವೊಲಿಕೆ. ಈ ಎಲ್ಲಾ ಘಟನೆ ಬಳಿಕ ಆಡಳಿತ ಮಂಡಳಿ ಹೋರಾಟಗಾರರ ವಿರುದ್ಧವೇ ಗಂಭೀರ ಆರೋಪ ಮಾಡಿದೆ. ಜೊತೆಗೆ ಅವ್ಯವಹಾರ ನಡೆದಿದ್ದು ಶುದ್ಧ ಸುಳ್ಳು ಎಂದು ದಾಖಲೆ ಬಿಡುಗಡೆ ಮಾಡಿದೆ. ಸಂಘದ ವಿರುದ್ಧ ನಡೆಯುತ್ತಿರುವ ಹೋರಾಟದ ಹಿಂದೆ ಯಾರ ಕೈವಾಡವಿದೆ ಎಂದು ಆಡಳಿತ ಮಂಡಳಿ ರಿವೀಲ್ ಮಾಡಿದೆ. ಅಷ್ಟಕ್ಕೂ ಆಡಳಿತ ಮಂಡಳಿಯ ಸ್ಪಷ್ಟನೆ ಏನು? ಇಲ್ಲಿದೆ ಸಂಪೂರ್ಣ ವರದಿ. ಶಿರಸಿ ತಾಲೂಕಿನ ಕಾಳಂಗಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದಲ್ಲಿ ನಡೆದಿದೆ ಎನ್ನಲಾದ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ಸಂಘದ ಉಪಾಧ್ಯಕ್ಷ ನಟರಾಜ್ ಹೊಸೂರ್ ತಿಳಿಸಿದ್ದಾರೆ. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಘದಲ್ಲಿ ಸಾಲ ಪಡೆದು ಕಟ್ಬಾಕಿ ಮಾಡಿಕೊಂಡಿರುವ ಕೆಲವರು ಸಂಘದ ವಿರುದ್ಧ ಹೋರಾಟ ನಡೆಸುತ್ತಿದ್ದಾರೆ ಎಂದು ಗಂಭೀರವಾಗಿ ಆರೋಪ ಮಾಡಿದರು. ಸರ್, ನಾವು ಕೆಲವಷ್ಟು ಜನ ರೈತ ಮುಖಂಡರು ಮಾತಾಡಿದೇನು 15 ಕೋಟಿ ಅವ್ಯವಹಾರ ಆಗಿದೆ ಅಂತ ಅಂದು. ಈಗ ಅಲ್ಲಿ ಡಾಕ್ಯುಮೆಂಟ್ಲಿನ ಇದೆಯಲ್ಲ, ನಾವು ಎಷ್ಟು ಸಾಲ ಕೊಟ್ಟು ಹಿಂದಿಂದ ಎಷ್ಟು ಸಾಲ ಕೊಟ್ಟಿದ್ದಿದೆ, ಆಮ್ಯಾಗ FD ಎಷ್ಟಿದೆ ಅಂತ ಡಾಕ್ಯುಮೆಂಟ್ಲಿನ ಇದ್ದಿರ್ತೈತಿ. ಕೆಲವಷ್ಟು ಜನ ರೈತರ ಮುಖಂಡರು ಎಲ್ಲ ರೈತರಾಗಿರೋದಿಲ್ಲ. ಕೆಲವಷ್ಟು ಜನ ರೈತರಿಗೆ ಏನಾಗಿರ್ತೈತಿ, ಅವರು ಕೋಟಿ ಗಂಟೆ ಸಾಲ ತಗೊಂಡಿದ್ದಾರೆ. ಒಂದೊಂದು ಕುಟುಂಬದಲ್ಲಿ 99 ಲಕ್ಷ ಸಾಲ ತಗೊಂಡ್ರು, ಒಂದು ಕುಟುಂಬದಲ್ಲಿ 65 ಲಕ್ಷ ಸಾಲ ತಗೊಂಡ್ರು, 50 ಲಕ್ಷ 40 ಲಕ್ಷ ಈ ಥರದ ಸಾಲ ತಗೊಂಡ್ರೆ ಭಾಳ ಜನ ಕಟಬಾಕಿದಾರರಲ್ಲಿ. ಆ ಕಟಬಾಕಿದಾರ ಇವತ್ತು ಮುಂಚೂಣಿ ರೈತ ಹೋರಾಟಗಾರ ಗುಂಪಿನಲ್ಲಿ ಇರೋದೀಗ. ನಾವು ನಾಲ್ಗಾರಿಗೆ ನೋಟಿಸ್ ಮಾಡಿದ್ದೀವಿ, ನೀವು ದುಡ್ಡು ತುಂಬಬೇಕು, ನಮ್ಗೆ ಹಿಂಗೆಲ್ಲ ಇದೆ. ನಾವು ನೋಟಿಸ್ ನಾವು ಹೇಳೋದು 25 ದಿವಸ ಮಾರ್ಚ್ನಲ್ಲೇ FD ದುಡ್ಡು ತಂದು 8 ಲಕ್ಷ ಇಟ್ಟಿದ್ರು. ಅವರು ಮಿಸ್ಸಸ್ದು ಅವ್ರದ್ದು ಸೇರಿ 8 ಲಕ್ಷ ತಂದು ಇಟ್ಟರು ಅಮೌಂಟನ್ನು. 12/5/2025 ಅದು 3 ತಿಂಗಳಿಗೆ ಆ FD ದುಡ್ಡನ್ನು ಡ್ರಾ ಮಾಡಿದ್ದಾರೆ. FD ಬಾಂಡ್ಗಿಂತ ತಂದು ಕೊಟ್ಟು ಡ್ರಾ ಮಾಡಿದ್ದಾರೆ. 1 ವರ್ಷದ ನಂತರ ಈ ಸುನೀಲ್ ಕುಮಾರ್ ಮ್ಯಾಗ ಈ ಆಪಾದನೆ ಬಂದ ತಕ್ಷಣ ನಾ FD ದುಡ್ಡು ತಗೊಂಡಿಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ. 1 ವರ್ಷದಲ್ಲಿ ಅವ್ರು ನಮಗೇನಾರ ಆಡಳಿತ ಕಮಿಟಿಗಾಗಲಿ ಸರ್ಟಿಫಿಕೇಟ್ ಸಮೇತನ ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿದೆ ಸರ್. ಅದು ಡಾಕ್ಯುಮೆಂಟ್ ಸಮೇತನ ಇದೆ. ಸುಮ್ಮನೆ ಅಂದರೆ ಸೊಸೈಟಿ ಹೆಸರನ್ನು ಹಾಳು ಮಾಡಬೇಕು ಅಂತಾನೆ ಕೆಲವಷ್ಟು ಜನ ಬಂದು ನೋಡಿದಾರಲ್ಲ, ಇಲ್ಲಿ ಡಾಕ್ಯುಮೆಂಟಿನೇ ಇದೆ. ಹೋದ 25ನೇ ಮಾರ್ಚ್ 25ರಲ್ಲಿ ಅಮೌಂಟ್ ಇಟ್ಟಿದ್ದು ಮೇ 25ನೇ ಇಸ್ವಿಯಲ್ಲಿ ಡ್ರಾ ಮಾಡಿದ್ದು ದುಡ್ಡನ್ನು FD ಅವನು ಡ್ರಾ ಮಾಡ್ಕೊಂಡು. ಹೌದೌದೌದು, ಏನೂ ಆಗಿಲ್ಲ. ಅದು ಸುಮ್ಮನೆ ಕೆಲ ಕುಟುಂಬಗಳು ಲಕ್ಷಾಂತರ ರೂಪಾಯಿ ಸಾಲ ಪಡೆದು ಬಾಕಿ ಉಳಿಸಿಕೊಂಡಿವೆ ಎಂದು ಹೇಳಿದ ಅವರು, ಒಂದು ಕುಟುಂಬದವರು 99 ಲಕ್ಷ ರೂಪಾಯಿ ಹಾಗೂ ಮತ್ತೊಂದು ಕುಟುಂಬದವರು 63 ಲಕ್ಷ ರೂಪಾಯಿ ಸಾಲ ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದರು. ಸಂಘ ಉಳಿಯಬೇಕು ಎಂಬ ಉದ್ದೇಶದಿಂದ ಅವರು ಹೋರಾಟ ಮಾಡುತ್ತಿಲ್ಲ, ಬದಲಿಗೆ ಸಂಘ ಮುಳುಗಿದರೆ ತಮ್ಮ ಸಾಲ ಮನ್ನಾ ಆಗಬಹುದು ಎಂಬ ದುರುದ್ದೇಶ ಅವರಲ್ಲಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಗಂಟೆ ಮಟ್ಟ ಅವ್ರು ಎದುರಿಗೆ ಇದ್ವಲ್ಲ, ನೀವು ಉಪಾಧ್ಯಕ್ಷರು ಉತ್ತರ ಕೊಡ್ರಿ, ನೀವು ಡೈರೆಕ್ಟರ್ ಉತ್ತರ ಕೊಡ್ರಿ, ಅಧ್ಯಕ್ಷರು ಉತ್ತರ ಕೊಡ್ರಿ ಅಂತ ಆ ಹೋರಾಟಗಾರ ಯಾಕೆ ಕೇಳಬಾರ್ದಾಗಿತ್ತು? ನಾವು ಅಲ್ಲೇ ಎದುರಿಗೆ ಇದ್ದೀವಲ್ಲ ಇಡೀ ದಿವಸ. ಅಂದ್ರೆ ನಮ್ಮ ಹತ್ರ ಉತ್ತರ ಕೇಳಿದ್ರೆ ಸಮಗ್ರವಾದ ಉತ್ತರ ಕೊಡ್ತೇವೆ. ನಾವು ಡಾಕ್ಯುಮೆಂಟ್ಲಿ ಕೊಡ್ತೀವಿ. ನಾವು ಇಲ್ದ ಮಾತಾಡೋದು. ಅವರಿಗೆ ಹಿಂದಿನ ಅವಧಿ ಯಾರು ಬಂದಾಗ ರಿಜಿಸ್ಟರ್ ಪೋಸ್ಟ್ ಮಾಡಿರಲಿಲ್ಲ ಸರ್. ನಮಗೆ ಮುಂದೆ ABN ಕೇಸ್ ಮಾಡಲಿಕ್ಕೆಲ್ಲ ಪ್ರಾಬ್ಲಮ್ ಆಗ್ತಿತ್ತು. ನಾವು ಬಂದ ನಂತರ ಸಂಬಂಧಪಟ್ಟ ಎಲ್ಲ ಸಾಲಗಾರರಿಗೂ ರಿಜಿಸ್ಟರ್ ಪೋರ್ಟನ್ನು 3 ಬಾರಿ ಮಾಡ್ಬೇಕಂತಿದೆ, 2 ಬಾರಿ ಮಾಡಿದ್ದೀವಿ. ಮತ್ತು ABN ಕೇಸಿಗೆ ಹೋದಂದ್ರೆ ಏನಾಗುತ್ತೆ ಸರ್, 5-6 ವರ್ಷ ಆಗುತ್ತೆ. ನಮಗೆ ಆದಷ್ಟು ರೈತರನ್ನ ಮನವೊಲಿಸಿ ಅವ್ರಿಗೆ ಸರಿಪಡಿಸ್ಕೊಂಡು ಬಂದರೆ ಆ ಅವಧಿಯಲ್ಲಿ ಒಂದು ಹೆಚ್ಚು ಕಡಿಮೆ ದುಡ್ಡು ಬೇಗ ಬರುತ್ತಲ್ಲ ಅನ್ನೋದು ನಾವು 1 ವರ್ಷ ಅವಧಿ ತಗೊಂಡು ಆ ಅವಧಿಯಲ್ಲಿ 2 ರಿಜಿಸ್ಟರ್ ಪೋಸ್ಟ್ ಮಾಡಿದ್ದೀವಿ. ಕೂತ್ಕೊಂಡು ವೆಹಿಕಲ್ ಲೋನನ್ನು ಕೊಟ್ಟಿದ್ದಾರೆ. ವೆಹಿಕಲ್ ಲೋನ್ ಕೊಟ್ಟರೆ 10-12 ವರ್ಷದ ವೆಹಿಕಲ್ ಕಟ್ಟಬಾಕಿ ಇದ್ದರೂ ಒಂದು ವೆಹಿಕಲ್ಲನ್ನು ಯಾರೂ ಸೀಜ್ ಮಾಡಿದ್ದಿಲ್ಲ ಇಷ್ಟು ವರ್ಷ ಆಡಳಿತದೊಳಗೆ. ಈ ನಮ್ಮ ಆಡಳಿತ ಮಂಡಳಿ ಬಂದಾಗ ಹಿಂದಿನ ಸಾಲಗಳು 5 ವರ್ಷ 10 ವರ್ಷದ ಹಿಂದಿನ ಸಾಲಗಳು ಕಟ್ಟಬಾಕಿ ಇದ್ದಾಗ ನಾವು ವೆಹಿಕಲನ್ನು ಸೀಜ್ ಮಾಡಿದ್ವಿ. ವೆಹಿಕಲನ್ನು ಸೀಜ್ ಮಾಡಿದರೆ ವೆಹಿಕಲ್ ಸೀಜ್ ಮಾಡಿದ ಅಮೌಂಟ್ ತಂದು ತುಂಬಿ ವೆಹಿಕಲನ್ನು ತಗೊಂಡು ಹೋಗ್ಬಿಟ್ರೆ ಆಯ್ತಲ್ಲ. ಸುಮ್ಮನೆ ಆಪಾದನೆ ಮಾಡೋದು. ಇಲ್ಲ ನಾವು ದುಡ್ಡು ತುಂಬಕ್ಕೆ ಹೋಗಿದ್ವಿ, ಅಧ್ಯಕ್ಷರು ಇಲ್ಲಾಗಿತ್ತು, ಉಪಾಧ್ಯಕ್ಷರ ಮನೆಗೆ ಹೋಗಿ ಕೇಳಬಾ ಅಂತ ಅಂದ್ರೆ ಸುಮ್ಮನೆ ಆಪಾದನೆ ಮಾಡೋದು. ಅವ್ರ ಅಮೌಂಟ್ ಅಂತ ತುಂಬಿ ಅವ್ರು ಪಾವತಿ ಮಾಡ್ಕೊಂಡ್ರೆ ನಾವು ಅವ್ರ ವೆಹಿಕಲ್ ಬಿಟ್ಕೊಡಕ್ಕೆ ನಮ್ದೇನಿದೆ? ಪಾವತಿ ಮಾಡ್ಕೊಂಡು ಸರ್ ಮೇಲಾಧಿಕಾರಿ ಹತ್ರ ಅಥವಾ ಸಂಬಂಧಪಟ್ಟ ಸ್ಟೇಷನ್ ಹೋದ್ರೆ ನಾವು ತುಂಬಿದ್ದೀವಿ, ನಮ್ಮ ಗಾಡಿ ಬಿಟ್ಕೊಡೋದು ಅಂತ ಹೇಳ್ಬೇಕಲ್ಲ. ಇವರು ಸಾಲ ಕಟ್ಟಬಾಕಿ ಇರ್ತೈತಿ, 2016 ಸಾಲ ಆಗಿರ್ತೈತಿ. ಅದು 5,000 ತಂದು 5,000 ತುಂಬ್ತಾನೆ ನಮ್ಮ ಗಾಡಿ ಬಿಟ್ಕೊಡ್ರಿ ಅಂತ ಬಿಟ್ಕೊಡಕ್ಕಾಗತ್ತೆ? ನೀವು ಹೇಳ್ರಿ. ಇನ್ನು ಮುಖ್ಯ ಕಾರ್ಯನಿರ್ವಾಹಕ ಸುಮಾರು 25 ಲಕ್ಷ ರೂಪಾಯಿ ವ್ಯವಹಾರದಲ್ಲಿ ವ್ಯತ್ಯಾಸವಾಗಿದೆ ಎಂದು ಲಿಖಿತವಾಗಿ ತಿಳಿಸಿದ್ದರು. ಹೀಗಾಗಿ ಅವರನ್ನು ಏಪ್ರಿಲ್ 28ರಂದು ಅಮಾನತು ಮಾಡಲಾಗಿದೆ ಎಂದು ಸ್ಪಷ್ಟನೆ ನೀಡಿದರು. ಅವರ ಕುಟುಂಬದ ಆಸ್ತಿಯ ಮೇಲೆ 75 ಲಕ್ಷ ರೂಪಾಯಿ ಮೊತ್ತದ ಬೋಜ ದಾಖಲು ಮಾಡಲಾಗಿದೆ ಎಂದು ತಿಳಿಸಿದರು. ಒಂದು 20 ರಿಂದ 25 ಲಕ್ಷ ರೂಪಾಯಿ ವ್ಯವಹಾರದಲ್ಲಿ
ಅಸ್ತವ್ಯಸ್ತ ಆಗಿದೆ, ನಾನು ಅದನ್ನು ಸರಿ ಮಾಡ್ಕೊಂಡು ಹೋಗ್ತೀನಿ ಅಂತಂದು ನಮ್ಮ ಮೀಟಿಂಗಲ್ಲೇ ಒಪ್ಕೊಂಡಿರ್ತಾರೆ. ಅದನ್ನು ಆ ಮ್ಯಾನೇಜರ್ ಹೇಳಿದ್ದನ್ನೇ ನಾವು ಹೇಳಿದ್ದು. ಅದನ್ನು ಇಲ್ಲಿದೆ ನೋಡ್ರಿ, ಅವರು ಸುನಿಲ್ ಗೌಡ ಅವ್ರು ಕೊಟ್ಟದ್ದು. ನಾವು 20-25 ಲಕ್ಷ ಹಿಂಗೆ ಆಗೈತಿ ಅಂದಾಗ ಅವನ್ನ ಟರಾವಿದೆ. ನಾವು ಒಂದು 3-4 ಮೀಟಿಂಗಲ್ಲಿ ನಾವು ಏನೇನು ಮಾಡಿದ್ದೀವಿ ಅಂತ ಅಂದು ಸುನಿಲ್ ಗೌಡ ಅವರಿಗೆ ಟರಾವೆಲ್ಲ ಮಾಡಿದ್ದೇವೆ ನಾವು. ಈ ಟರಾವ್ ಕಾಪಿ ಎಲ್ಲ ಇದರಲ್ಲಿದೆ. ಈಗ ನಿಮಗೆಲ್ಲ ಒಂದು ಸರ್ತಿ ಡಾಕ್ಯುಮೆಂಟ್ ಕೊಡ್ತೀವಿ. ನಾವು 20-25 ಲಕ್ಷ ಜನಾಂತರಂಗ ನಮ್ಗೆ ಯಾರೋ ಒಬ್ಬರು ಪ್ರಶ್ನೆ ನಮ್ಗೆ ಕೇಳಿದಾಗ ನಾವೇನು ವಾಸ್ತವ್ಯತೆ ಐತೆ ಅದನ್ನ ಕೇಳಬೇಕಾಗತ್ತೆ. ಆಗ ನಾನು ಹೇಳಿದೆ ಅವರಿಗೆ 20-25 ಲಕ್ಷ ವ್ಯವಹಾರದಲ್ಲಿ ಅಸ್ತವ್ಯಸ್ತತೆ ಆಗಿದೆ ಅಂತ ನಮ್ಮ ಮ್ಯಾನೇಜರ್ ಹೇಳಿದ್ದಾರೆ. ಹಾಗಾಗಿ ನಾವು ಅವನನ್ನು ಅಮಾನತ್ತು ಮಾಡಿ ಅವನ ಆಸ್ತಿ ಮೇಲೆ 14% ಇಂಟ್ರೆಸ್ಟಿನಂಗೆ 75 ಲಕ್ಷ ರೂಪಾಯಿ ಬೋಜ ಹಾಕಿದ್ದೀವಿ. ಸಬ್ ರಿಜಿಸ್ಟ್ರ್ ಬೋಜ ಹಾಕಿದ್ದೀವಿ. ಯಾವ ಉದ್ದೇಶಕ್ಕೆ ಅಂದರೆ ಅವನು 25 ಲಕ್ಷ ಹೇಳಿದ, ಒಂದು 25 ಲಕ್ಷ ಅಷ್ಟೇ ನಮ್ಗೆ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಮತ್ತು 5-10 ಲಕ್ಷ ಎಷ್ಟೋ ಏನೋ ಹೆಚ್ಚು ಕಮ್ಮಿ ಇರ್ಬೋದು. ಹಾಗಾಗಿ ತನಿಖೆ ಆಗಿ ತನಿಖಾ ವರದಿ ಬರೋಲ್ಲಿವರೆಗೂ ನಮಗಿನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ. ಅವನು ಹೇಳಿದ್ದ ಅಮೌಂಟಿನ ಫಿಗರಿನ ಮೇಲೆ ನಾವು ಅದ್ರ 3ರಷ್ಟು ಆಸ್ತಿಗೆ ಬೋಜ ಹಾಕಿರ್ತೀವಿ. ಇನ್ನು 2015ರಿಂದ ಇಂದಿನವರೆಗೆ ಎಲ್ಲಾ ವ್ಯವಹಾರಗಳ ಬಗ್ಗೆ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 64 ಅಡಿಯಲ್ಲಿ ತನಿಖೆ ನಡೆಸುವಂತೆ ಮನವಿ ಮಾಡಲಾಗಿದೆ. ಸತ್ಯಾಸತ್ಯತೆ ಹೊರಬರಲಿ ಎಂದು ಆಡಳಿತ ಮಂಡಳಿ ಆಗ್ರಹಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷ ರಾಜೇಂದ್ರ ಗೌಡ, ನಿರ್ದೇಶಕ ರಾಜಶೇಖರ್ ಗೌಡರ್, ದೇವರಾಜ್ ಕೋವೇರ್, ಪ್ರಭುಕುಮಾರ್ ಪಾಟೀಲ್, ಕುಮಾರ್ ಗೌಡರ್, ನಾಗರಾಜ್ ಯಾಲಕ್ಕಿ, ಗೌರಾಜಿ ಕೆರೆಸ್ವಾಮಿ, ಶೈಲಜಾ ಉಪಸ್ಥಿತರಿದ್ದರು. ಮಂಡಳಿ ಅಥವಾ ಹಿಂದಿನ ಮುಖ್ಯ ಕಾರ್ಯನಿರ್ವಾಹಕರು 2 ಪಾನ್ ಕಾರ್ಡನ್ನು ಮಾಡಿರ್ತಾರೆ. ಸಂಘದ ಹೆಸರು 2 ಇರುತ್ತೆ. ನಮ್ಗೆ ಹಂಗಾಗಿ ಕೋರ್ಟಿಗೆ ಹೋಗಲಿಕ್ಕೆ ನಮ್ಮ ಲೈಸೆನ್ಸನ್ನು ನಾವು ಉಳಿಸ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಆ ಹಂತದಲ್ಲಿ ನಾವು ಎಲ್ಲ ದಾಖಲಾತಿಗಳನ್ನು ಹೊಸದಾಗಿ ಮಾಡುವಂಥ ಪ್ರಮೇಯ ಬಂದಾಗ ನಮಗೆ ಈ ಲೈಸೆನ್ಸ್ ಕೊಡುವಂಥದ್ದು, ಪಾನ್ ಕಾರ್ಡ್ ಕೊಡುವಂಥದ್ದು ಈ ಪ್ರಭಾರಿ, ಹಂಗಾಮಿ ಮುಖ್ಯ ಕಾರ್ಯನಿರ್ವಾಹಕರು ಇದ್ದರೆ ನಮಗೆ ಅವರು ಜವಾಬ್ದಾರಿ ತೆಗೆದುಕೊಳ್ಳಲ್ಲ ಅಂತ ಹೇಳ್ತಾರೆ. ಆ ಹಂತದಲ್ಲಿ ನಾವು ಹಿಂದಿನ ಅವಧಿಯವರು ಮಾಡಿರುವಂಥ ಈ ಕಾರ್ಯನಿರ್ವಾಹಕರನ್ನು ನಾವು ಕಾಯಂ ಮಾಡುವಂಥ ಪರಿಸ್ಥಿತಿ, ನಮ್ಮ ಸಂದಿಗ್ಧ ಪರಿಸ್ಥಿತಿ ನಮಗೆ ಬರೋದರಿಂದ ನಾವು ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೂ ಕೂಡ ಏನು ಮನವಿಯನ್ನು ಮಾಡಿ ಅವರನ್ನು ಕಾಯಂ ಆಗಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಇವರ ಅವಶ್ಯಕತೆ ಇದೆ, ಹಾಗೆ ಮಾಡಬೇಕಂತ ಹೇಳ್ತೇವೆ. ಆ ನಂತರ ಅವರಿಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಕೊಡ್ತೇವೆ. 2 ತಿಂಗಳ ನಂತರ ಅವರು ಕಾಯಂ ಆಗ್ತಾರೆ. ಇದ್ದೇವೆ ನಮ್ಮ ಅವಧಿಯಲ್ಲಿ ಕೊಟ್ಟಂಥ ಸಾಲ 1,30,30,00,000. ಅವರು 14 ಕೋಟಿ ಒಟ್ಟಾರೆ ಅವರು ಇರುತ್ತೆ. ನಾವು ಬಂದ ಮೇಲೆ ಹೊಸದಾಗಿ ಕೊಟ್ಟಂಥ ಸಾಲ 1,30,30,00,000. ಆ 1,30,30,00,000ದಲ್ಲಿ ಈ ಸುನೀಲ್ ಕುಮಾರ್ ಬಿ ಗೌಡ ಅವರು ಎಷ್ಟು ಫೇಕ್ ಸಾಲವನ್ನು ಮಾಡಿದ್ದಾರೆ ಅನ್ನುವಂಥದ್ದು ತನಿಖೆ ವರದಿ ಬಂದಾಗ ಮಾತ್ರ ಅಂದರೆ ಸುನೀಲ್ ಕುಮಾರ್ ಬಿ ಗೌಡ ಅವರೇ ನಾನು ಕೆಲವೊಬ್ಬರು ರೈತರ ಹೆಸರಿಗೆ ಮಾಡ್ಕೊಂಡಿದ್ದೇನೆ ಅಂಥೇಳಿ ಒಂದು ಮನವಿ ಕೊಟ್ಟಿದ್ದಾರೆ. ಅಧ್ಯಕ್ಷರ ಜಾಯಿಂಟ್ ಖಾತೆಯಲ್ಲಿ ಹಣ ಇರುತ್ತೆ. ಆ ಹಣಕ್ಕೆ ಕೊಡಬೇಕು. ಫೇಕ್ ಸಾಲ ಅಂದರೆ ಅಮೌಂಟನ್ನು ಹಾಗೆ ಡೈರೆಕ್ಟ್ಲಿ ಹಾಕಿದ್ದಲ್ಲ, ಅದು ಬೇರೆ ಬೇರೆ ಒಬ್ಬ ರೈತರ ಹೆಸರ ಮೇಲೆ ಸಾಲ ಮಾಡಿದ್ದು. ಸಾಲ ಮಾಡಿದ್ದಾರೆ. ಮತ್ತೆ ನಮ್ಮ ಸರ್ ಸ್ಪಷ್ಟನೆ ಕೊಡ್ತೀನಿ ಸರ್. ನೀವು ರೈತರಿಂದ ಆಯ್ಕೆ ಆಗೋದು 14 ತಿಂಗಳ ಹಿಂದೆ ರೈತರಿಂದ ಆಯ್ಕೆ ಆಗೋದು. ಪ್ರತಿಯೊಬ್ಬ ರೈತರನ್ನು ಕೊಡ್ತೇವೆ. ಈ ಸುನೀಲ್ ಕುಮಾರ್ ಬಿ ಗೌಡ ಅವರು ನಮ್ಮ ಅವಧಿ ಬಂದಾಗ ಮೊದಲೇ ಈಗ ಸುನೀಲ್ ಕುಮಾರ್ ಬಿ ಗೌಡರು ನಾವು ಬಂದ ನಂತರ ಬೇರೆ ತುಂಬಿಕೊಳ್ಳೋಕ್ಕೆ ನಮಗೆ ಮತ್ತೆ ಮುಖ್ಯ ಕಾರ್ಯನಿರ್ವಾಹಕರ ಹುದ್ದೆಗೆ ಮಂಜೂರಾತಿಯನ್ನು ಪಡೆಯುವಂಥ ಸಂದಿಗ್ಧ ಪರಿಸ್ಥಿತಿಗೆ ನಾವು ಬಂದ್ವಿ. ಅವರು ಹಿಂದಿನ ಅವಧಿಯಲ್ಲಿ ಅವರನ್ನು ಪ್ರಭಾರಿ ಮಾಡಿ ಅದನ್ನು ರದ್ದುಗೊಳಿಸಿದ್ರು, ಕಡಿಮೆಗೊಳಿಸಿದ್ರು. ಆ ಥರಾವ್ ಸಮೇತ ಇದೆ ಸರ್, ನಾನು ಕೊಡ್ತೀನಿ. ಆ ನಂತರ ನಾವು ಬಂದು ಒಂದು ತಿಂಗಳಲ್ಲಿ ನಮಗೆ ಇನ್ಕಮ್ ಟ್ಯಾಕ್ಸ್ದೆಲ್ಲ ಹಿಂಗೆ ಬಂದಿರೋದ್ರಿಂದ ಮತ್ತು ನಮಗೇನು ನಮ್ಮ ಪಾನ್ ಕಾರ್ಡು ಮತ್ತು ನಮ್ಮ ಹೆಸರಲ್ಲಿ ಸಹಕಾರಿ ಸಂಘದ ಹೆಸರಲ್ಲಿ ಗೊಂದಲ ಇರೋದ್ರಿಂದ ನಾವು ಕೋರ್ಟಲ್ಲಿ ಹೋರಾಟ ನಡೆಸುವಂಥದ್ದು ಮತ್ತು ಈ ಸಹಕಾರಿ ಸಂಘದ ರೈತರಲ್ಲಿಗೆ ಈ ಬೆಳೆ ಸಾಲವನ್ನು, ಹಂಗಾಮಿ ಸಾಲ ಚಾಲ್ತಿ ಮಾಡುವಂಥದ್ದು, ಇದರಲ್ಲಿ ನಾವು
ಕಳೆಯುವಂಥ ಪರಿಸ್ಥಿತಿ ಬಂತು. ಜೊತೆಗೆ ತಾವೇನು ಹೇಳಿದ್ರಿ, ಈಗ ಸಾಲವನ್ನು ಕೊಡಬೇಕಾದ್ರೆ ನಮ್ಮದು ಆಡಳಿತ ಕಮಿಟಿದು ಕೂಡ ಜವಾಬ್ದಾರಿ ಅಷ್ಟೇ ಮುಖ್ಯ ಆಗಿರುತ್ತೆ. ನಾವು ಬಂದ ನಂತರ ನಾವು ಪ್ರತಿ ಮೀಟಿಂಗಲ್ಲೂ ಕೂಡ ಯಾರಿಗೇ ಸಾಲ ಬೇಕಾದರೂ ಅರ್ಜಿಯನ್ನು ಕೊಡಬೇಕು ಮತ್ತು ನಮ್ಮ ಆಡಳಿತ ಕಮಿಟಿಯಲ್ಲಿ ಆ ರೈತರು ಹಾಜರಾಗಬೇಕು. ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನಮಗೆ ನಾವು ಆಡಳಿತಕ್ಕೆ ಬರೋಕ್ಕಿಂತ ಪೂರ್ವದಲ್ಲೂ ಕೂಡ ಈ ನಮ್ಮ ಸಂಘದಲ್ಲಿ ಈ ರೀತಿ ಬೇರೆ ಬೇರೆ ಹೆಸರಿಗೆ ಸಾಲಗಳಾಗ್ತವೆ ಅನ್ನೋದು ನಮಗೆ ಮನಗಂಡಿದ್ದರಿಂದ ನಾವು ಅಂಥ ರೈತರು ನಮ್ಮ ಸಾಲ ಕೊಡಬೇಕಾದ್ರೆ ಅರ್ಜಿ ಬಂದಾಗ ಮೀಟಿಂಗಿಗೆ ಕಡ್ಡಾಯ ಬರಬೇಕು ಅನ್ನೋಂಥದ್ದನ್ನು ನಾವು ಮಾಡಿದ್ವಿ. ಆಗ ಕೆಲವು ರೈತರು ಕೆಲವರು ಬೇರೆ ಬೇರೆ ಉದ್ದೇಶದಿಂದ ಕೆಲವೊಂದು ಅಪಪ್ರಚಾರ ಮತ್ತು ಹೋರಾಟವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ರೈತರು ತಮ್ಮ ಸರಿ ಹೇಳ್ತೇವೆ ಸರ್. ಈಗ ಅಂದರೆ ಈಗ ರೈತರು ತಮ್ಮ ಆಸ್ತಿ ಮೇಲೆ ಸಾಲ ತೆಗೆದುಕೊಳ್ಬೇಕಾದಾಗ ನಾವು ಯಾವುದೇ ನಿರ್ದೇಶಕರು ಯಾವುದೇ ಆಡಳಿತ ಮುಂದೆ ಹೇಳಿದ್ರಿ ಕೈ ಕಟ್ಕೊಂಡು ನಿಲ್ಬೇಕಾ, ನಮಗೆ ಭದ್ರತೆ ಇದ್ದರೆ ನಮಗೆ ಮರುಪಾವತಿ ಮಾಡೋಕ್ಕೆ ನಮ್ಮ ಹತ್ರ ಅಷ್ಟು ಇದು ಮರುಪಾವತಿ ಕೊಡುವಂಥ ಇದು ನಮ್ಮ ಹತ್ರ ಇದೆ ಅಂತ ಆದರೆ ತಾವು ಯಾಕೆ ಕೊಡಬಾರ್ದು, ನೀವು ಯಾಕೆ ಎಲ್ಲರನ್ನು ಕೆಲವರು ಅಂದರೆ ಎಲ್ಲರೂ ಅಂತಲ್ಲ, ಕೆಲವರು ಚುನಾವಣೆಯಲ್ಲಿ ಬೇರೆ ಬೇರೆ ಆಗಿರೋದ್ರಿಂದೆಲ್ಲ ನಾವು ಅವ್ರ ಎದುರಿಗೆ ಆಡಳಿತ ಕಮಿಟಿ ಎದುರಿಗೆ ಕೈ ಕಟ್ಕೊಂಡು ನಾವು ಸಾಲ ಕೇಳಿಕ್ಕೆ ನಾವು ರೆಡಿ ಇಲ್ಲ. ನಾವು ಸಂಘದ ಮುಖ್ಯ ಕಾರ್ಯನಿರ್ವಾಹಕರಿಗೆ ಸಂಘಕ್ಕೆ ನಾವು ಅರ್ಜಿಯನ್ನು ಕೊಡ್ತೇವೆ. ನಮಗೆ ನಮ್ಗೆ ಸಾಲ ಕೊಡುವಷ್ಟು ನಮಗೆ ಜವಾಬ್ದಾರಿ ತಗೊಳ್ಳುವಂಥದ್ದು ಅರ್ಹತೆ ಇದ್ದರೆ ನಮಗೆ ಕೊಡಬೇಕು ಅನ್ನೋಂಥದ್ದು ಬಂದಾಗ ನಾವು ಅನಿವಾರ್ಯವಾಗಿ ಎಲ್ಲರನ್ನೂ ಕೂಡ ಆಡಳಿತ ಮಂಡಳಿಯ ಮೀಟಿಂಗಿಗೆ ಕರೀದೇನೆ ಮಾಡೋಂಥ ವ್ಯವಸ್ಥೆ ಬಂತು. ಹಾಗಂತ ಈಗ ಸಾಲ ಕೊಟ್ಟಿದ್ದರಲ್ಲಿ ಸುನೀಲ್ ಕುಮಾರ್ ಬಿ ಗೌಡವರು ನಮ್ಮ ಆಡಳಿತ ಮಂಡಳಿಯ ಎದುರಿಗೆ ಆ ಮೀಟಿಂಗ್ನಲ್ಲಿ ತಂದು ಟರಾವನ್ನು ಪಾಸ್ ಆಗಿಲ್ಲ ಸರ್. ಏನು ಈ ಸಾಲ ಫೇಕ್ ಸಾಲ. ಕೆಲವೊಬ್ಬರು ಏನು ಹೇಳ್ತಾ ಇದ್ದಾರೆ, ನಮ್ಮಲ್ಲೂ ಕೂಡ ಟರಾವು ಇದೆ ನಿಮ್ಮಲ್ಲಿ ಅಂತ ಹೇಳ್ತಾರೆ. ಆದರೆ ಟರಾವು ಇದ್ದಿದ್ರಲ್ಲಿ ಆ ರೈತರು ಸಹಿಯನ್ನು ಹಾಕಿಕೊಟ್ಟಿದ್ದಾರೆ ಎಲ್ಲ ರೀತಿಯ, ಅಂದರೆ ಅರ್ಜಿ ಮತ್ತು ಏನು ಸಾಲ ಬೇಕಾದ ಬಾಂಡ್ ಎಲ್ಲದಕ್ಕೂ ಸಹಿಯನ್ನು ಹಾಕಿದ್ದಾರೆ. ಮತ್ತು ನಮ್ಮಲ್ಲಿ ಈ ಪ್ರಾಥಮಿಕ ಸಹಕಾರಿ ಸಂಘದಲ್ಲಿ ಒಂದು ಏನಿದೆ ಅಂದ್ರೆ ಸರ್, ಈ ಚೆಕ್ಕನ್ನು ಕೊಡ್ತೇವೆ ಸರ್, RTGS ಮತ್ತು ನೆಫ್ಟ್ ಮಾಡಬೇಕಾದ್ರೆ ಅಧ್ಯಕ್ಷರು ಸಹಿ ಇರಲ್ಲ ಸರ್. ಮುಖ್ಯ ಕಾರ್ಯನಿರ್ವಾಹಕರಿಗೆ ಮಾತ್ರ ಈ RTGS ಮತ್ತು ನೆಫ್ಟ್ ಮಾಡಲಿಕ್ಕೆ ಅಧಿಕಾರ ತೆಗೆದಿದ್ದಾರೆ. ಮಾಡಿರುವಂಥ ಈ ಫೇಕ್ ಸಾಲ ಅಂತ ಹೇಳ್ತೇವೆ ಸರ್, ಆ ನಮ್ಮ ಟರಾವಲ್ಲಿ ಅವ್ರ ಹೆಸರು ಬಂದಿಲ್ಲ ಸರ್, ನಮ್ಮ ಆಡಳಿತ ಕಮಿಟಿಯಲ್ಲಿ ಬಂದಿಲ್ಲ, ಅನಿವಾರ್ಯತೆ ಬರುತ್ತೆ. ಹಾಗಾಗಿ ನಾವು 29ಕ್ಕೆ ಈ ಸುನೀಲ್ ಕುಮಾರ್ ಬಿ ಗೌಡ ಇವರನ್ನು ಅಮಾನತು ಮಾಡಿ ಒಂದು ಟರಾವನ್ನು ಪಾಸ್ ಮಾಡಿ ಹಿರಿಯ ನೌಕರರಾದ ಅಣ್ಣಪ್ಪ ಶೇಟ್ ಇವರಿಗೆ ಈ ಚೆಕ್ ವ್ಯವಹಾರವನ್ನು ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೇವೆ. ಯಾಕಂದ್ರೆ ನಮ್ಮದು ಎಲ್ಲ ಏಪ್ರಿಲ್ 30ರೊಳಗೆ ಹಣವನ್ನು ನಾವು ಮತ್ತೆ KDCC ಬ್ಯಾಂಕಿಗೆ ಸಾಲವನ್ನು ಮರುಪಾವತಿ ತುಂಬಬೇಕಾಗುತ್ತೆ. ಹಾಗಾಗಿ ನಾವು ಅದರ ಟರಾವ್ ಕೂಡ ಇದೆ, ಅಣ್ಣಪ್ಪ ಶೇಟ್ ಅವರನ್ನು ಮಾಡ್ತೇವೆ. ಅದೇ ದಿನದಂದು ಈ ಸುನೀಲ್ ಕುಮಾರ್ ಬಿ ಗೌಡ ಅವರು ತಮ್ಮ ಕುಟುಂಬದವರನ್ನು ಕರೆದುಕೊಂಡು ಬಂದು ನಮ್ಮ ಸಂಘಕ್ಕೆ ಸಬ್ ರಿಜಿಸ್ಟ್ರ್ ಅವರೊಂದಿಗೆ ಬೋಜಾವನ್ನು ದಾಖಲಿಸಿ ಕೊಡ್ತಾರೆ. ಬೋಜಾ ಕಾಪಿ ಕೂಡ ಇದೆ. 75 ಲಕ್ಷ ರೂಪಾಯಿ ಬೋಜಾ ದಾಖಲೆನ ಅವ್ರ ಕುಟುಂಬದ ಆಸ್ತಿ ಭದ್ರತೆಯನ್ನು ಕೊಡ್ತಾರೆ. ಅದನ್ನು ಕೂಡ ನಾವು ತಾವು ಮರುಪಾವತಿ ಮಾಡುವವರೆಗೂ ಸಾಲ ಮಂಜೂರಾದ ದಿನದಿಂದ 14% ಇಂಟ್ರೆಸ್ಟನ್ನು ಹಾಕಿ ಕೊಡಬೇಕಂತ ಹೇಳಿ ನಾವಲ್ಲಿ ದೃಢೀಕರಣವನ್ನು ತೆಗೆದುಕೊಳ್ತೇವೆ. ಮತ್ತು ಈ ಪ್ರಭಾರಿ ಮುಖ್ಯ ಕಾರ್ಯನಿರ್ವಾಹಕನನ್ನು ಕಾಯಂ ಮಾಡಿದ್ದಾರೆ ಇಂದಿನ ಆಡಳಿತ ಮಂಡಳಿ ಅನ್ನುವಂಥದ್ದು ಕೆಲವು ಹೇಳ್ತಾ ಇದ್ದಾರೆ. ನಮಗೆ ನಾವು ಮಾರ್ಚಲ್ಲಿ ಫೆಬ್ರವರಿ 25ರಲ್ಲಿ ಆಯ್ಕೆಯಾಗಿ ಬಂದ ನಂತರ ನಾವು ಆಯ್ಕೆಯಾಗಿ ಬಂದು 15 ದಿನದಲ್ಲಿ ನಮಗೆ ತೆರಿಗೆ ಇಲಾಖೆಯಿಂದ ಒಂದು ನೋಟಿಸ್ ಬರುತ್ತೆ. ಅಂದರೆ ಹಿಂದಿನ ಅವಧಿಯಲ್ಲಿದ್ದಾಗ ಕೂಡ ತೆರಿಗೆಯನ್ನು ಸಮರ್ಪಕವಾಗಿ ಮಾಹಿತಿಯನ್ನು ನೀಡಿಲ್ಲ ಅಂಥೇಳಿ ತೆರಿಗೆ ಇಲಾಖೆಯಿಂದ ಏನು ಸಂಬಂಧಪಟ್ಟ ದಾಖಲೆಗಳನ್ನು ಹಾಕ್ತಾನೆ ಇರ್ತಾರೆ. ನಮ್ಮ ಹಿಂದಿನ ಅವಧಿಯವರು
ಆಡಳಿತ ಮಂಡಳಿ ಅದನ್ನು ಗಮನಕ್ಕೆ ತಗೊಳ್ಳದೇ ಸುಮಾರು 11 ಕೋಟಿಯಷ್ಟು ನಾವು ಆಡಳಿತಕ್ಕೆ ಬಂದು 15 ದಿನದಲ್ಲಿ ಇನ್ಕಮ್ ಟ್ಯಾಕ್ಸಿಂದ 11 ಕೋಟಿಯ ಫೈನನ್ನು ನಮ್ಮ ಆಡಳಿತ ಕಮಿಟಿ ಎದುರಿಗೆ ಬರುತ್ತೆ. 2/4/2025 ನಾವು ಆಯ್ಕೆಯಾಗಿ ಬಂದು 1 ತಿಂಗಳಲ್ಲಿ ನಮ್ಮಲ್ಲಿರುವಂಥ KDCC ಬ್ಯಾಂಕ್, ನಮ್ಮ ಸೇವಾ ಸಹಕಾರಿ ಸಂಘದ ಬ್ಯಾಂಕಿನ ಖಾತೆಯನ್ನು ಹೋಲ್ಡ್ ಮಾಡಿರುವುದಾಗಿ ಇನ್ಕಮ್ ಟ್ಯಾಕ್ಸ್ ಆಫೀಸಿನ ಆದೇಶ ಅಂಥೇಳಿ KDCC ಬ್ಯಾಂಕ್ ಅವರು ನಮಗೆ ನಮ್ಮ ಖಾತೆಯನ್ನು ಹೋಲ್ಡ್ ಮಾಡ್ತಾರೆ. ಇವಾಗ ನಾವು ಅಧಿಕಾರಕ್ಕೆ ಬಂದು 14 ತಿಂಗಳಾಯಿತು. ಆದರೆ ಇದು ನಾವು ಅಧಿಕಾರಕ್ಕೆ ಬಂದು 15 ದಿನದಲ್ಲಿ ಬಂದಂಥ ವರದಿ. ನಮ್ಮ ಖಾತೆ ಹಾಗಾಗಿ 2/4/2025 ಹೋಲ್ಡ್ ಆಗುತ್ತೆ. KDCC ಅವರು ಆದೇಶ ಮಾಡಿ ಕಳಿಸಿರುವಂಥ ಕಾಪಿ ಕೂಡ ಇದೆ. ಯಾಕೆ ಅಂದರೆ ಕಳೆದ ವರ್ಷ ನಾವು ಹೇಳಿದ್ವಿ ನಮ್ಮ ಅಕೌಂಟು ಫ್ರೀಸ್ ಇದೆ ಅಂತ. ನಾವು ಯಾವುದೇ ವಿಷಯವನ್ನು ನೇರವಾಗಿ ಮಾಧ್ಯಮದ ಹತ್ರ ಬಂದಾಗ ನಾವು ಪ್ರಾಥಮಿಕ ಸಹಕಾರಿ ಸಂಘವನ್ನು ನಡೆಸುವಂಥವ್ರು ಎಲ್ಲರ ಸಹಕಾರ ನಮಗೆ ಅತ್ಯಗತ್ಯ. ಹಾಗಾಗಿ ಈ ನಮ್ಮಲ್ಲಿ ಆಡಳಿತ ಮಂಡಳಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೂ ರೈತರ ಹಿತದೃಷ್ಟಿಯಿಂದ ತೆಗೆದುಕೊಳ್ಬೇಕಾಗೋದ್ರಿಂದ ತಾವು ಕೂಡ ಕಳೆದ ವರ್ಷ ನಮ್ಮ ಸಂಘದ ಕಚೇರಿಯಲ್ಲಿ ಏಪ್ರಿಲ್ 29ರಂದು ತಾವು ಆಗಮಿಸಿದ್ರಿ. ಅಂದಿನ ದಿನ ಕೆಲವು ಮುಖಂಡರು ಕೂಡ ಖಾತೆ ಫ್ರೀಸ್ ಆಗಿಲ್ಲ, ಹೋಲ್ಡ್ ಆಗಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ ಆಡಳಿತ ಮಂಡಳಿಯವರು ತಮ್ಮ ಎದುರಿಗೆ ಹೇಳಿದರು. ನಾವು ಫ್ರೀಸ್ ಆದರೂ ಕೂಡ ನಾವು ಅವತ್ತು ಈ ದಾಖಲೆ ಮೂಲಕ ಕೊಡಲಿಲ್ಲ. ಯಾಕೆಂದರೆ ನಾವು ಅವತ್ತು ಪ್ರತಿ ವರ್ಷ ಕೂಡ ರೈತರ ಹಂಗಾಮಿ ಸಾಲನ್ನು ಚಾಲ್ತಿ ಮಾಡುವ ಹಂತದಲ್ಲಿದ್ದಾಗ ನಾವು ಭಾಳ ಸಂಕಷ್ಟದಲ್ಲಿರ್ತೇವೆ. ರೈತರು ಕಟ್ಟುಬಾಕಿ ಆಗ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಾವು ಅದನ್ನು ಸಂಬಂಧಪಟ್ಟ ವಕೀಲರನ್ನು ಕಟ್ಟಿ ನಾವು ಕೋರ್ಟಲ್ಲಿ ಫೈಟ್ ಮಾಡುವಂಥ ಪರಿಸ್ಥಿತಿ ನಮಗೆ ಬರುತ್ತೆ. ಅದು ಕೂಡ ಇದೆ, ಸಂಬಂಧಪಟ್ಟ ವಕೀಲರನ್ನ ಕಟ್ಟಿರುವಂಥದ್ದು. ನಾವು ವಕೀಲರನ್ನ ಕಟ್ಟಿದ ನಮ್ಮ ಅಕೌಂಟಲ್ಲಿ ಇರುವಂಥ ದುಡ್ಡನ್ನು ನಮ್ಗೆ ಯಾವುದೇ ಕಾರಣಕ್ಕೂ ಕೊಡಲಿಲ್ಲ ಅವರು. ಅವಾಗಲೂ ಕೂಡ ನಾವು KDCC ಅವರ ಒಂದು ಸಹಕಾರವನ್ನು ತೆಗೆದುಕೊಂಡು ಅವತ್ತಿನ ದಿನಗಳಲ್ಲಿ ಕೂಡ ಚಾಲ್ತಿಯನ್ನು ಮಾಡಿರ್ತೇವೆ ರೈತರ ಸಾಲವನ್ನು. ಆ ಹಂತದಲ್ಲಿ ನಾವು ಈ ಕರ್ನಾಟಕ ವಿಕಾಸ ಬ್ಯಾಂಕ್ ಏನು ಹೇಳ್ತದೆ, ಅರ್ಬನ್ ಬ್ಯಾಂಕ್, ಅದರಲ್ಲಿ ಅಕೌಂಟನ್ನು ಮೊದಲು ಕೂಡ ಇತ್ತು. ನಮ್ಮ ಅಕೌಂಟ್ ಹೋಲ್ಡ್ ಆಗಿರೋದ್ರಿಂದ ನಾವು ಅಲ್ಲಿ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿಯಿಂದ ಈ ಬ್ಯಾಂಕಲ್ಲಿ ಹಣದ ವ್ಯವಹಾರವನ್ನು ಮಾಡುವಂಥ ಪರಿಸ್ಥಿತಿ ನಮಗೆ ಬಂತು. ಹಾಗಾಗಿ ಏನು 11 ಕೋಟಿ ಏನಿದೆ 2017-18 ಅವಧಿಯಲ್ಲಿ 46,50,713, 2019-20ರಲ್ಲಿ 9,48,42,785, 2021-22ರಲ್ಲಿ 10,67,253 ರೂಪಾಯಿ, ಒಟ್ಟಾರೆಯಾಗಿ 10,05,60,751 ರೂಪಾಯಿ ನಮಗೆ ತೆರಿಗೆ ಇಲಾಖೆ ಫೈನ್ ಹಾಕಿರೋದ್ರಿಂದ ನಾವು ಆಯಾ ಅವಧಿಯಲ್ಲಿರುವಂಥ ಎಲ್ಲ ಆಡಳಿತ ಮಂಡಳಿಯವರಿಗೆ, ಆಯಾ ಅವಧಿಯಲ್ಲಿರುವಂಥ ಎಲ್ಲ ಮುಖ್ಯ ಕಾರ್ಯನಿರ್ವಾಹಕರಿಗೆ ನಾವು ಕೋರ್ಟ್ ನೋಟಿಸನ್ನು ಕೂಡ ಸಹ ಮಾಡಿಸ್ತೇವೆ. ನಿಮ್ಮ ಅವಧಿಯಲ್ಲಿ ತಾವು ಬೇಜವಾಬ್ದಾರಿಯಿಂದ ನಡೆದುಕೊಂಡಿದ್ದರಿಂದ ನಮ್ಗೆ ಈ ರೀತಿ ಬಂದಿದೆ ಅಂತ 20C ಸಹಕಾರಿ ಸಂಘಗಳ ಕಾಯ್ದೆ ಕಲಂ 20C ರನ್ವಯ ಆಡಳಿತ ಮಂಡಳಿಯ ಅಂದಿನ ಸದಸ್ಯರು, ಅಂದಿನ ಅಧಿಕಾರಿಗಳಿಗೆ ತಾವು ಇದಕ್ಕೆ ಸೂಕ್ತ ಉತ್ತರ ಕೊಡಬೇಕು ಮತ್ತು ಇದಕ್ಕೆ ಆಗುವಂಥ ಮುಂದಿನ ಖರ್ಚು ವೆಚ್ಚಗಳಿಗೆ ಹಾಗೂ ತಮ್ಮ ಚರ ಸ್ಥಿರಾಸ್ತಿ ಮೇಲೆ ಕ್ರಮ ಬಿಡಲಾಗುವಂಥ ಅಂದೇ ನಾವು ಕ್ರಮ ಕೈಗೊಂಡಿರ್ತೇವೆ.